ಇದು ದೋಖಾ ವಿಶೇಷ ಚರ್ಚೆ. ನಾನು ರಮಾಕಾಂತ್. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಇದು ಒಂದು ಭಾಗ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳ ಮುಂದೆ ಈ ಥರದ ಒಂದು ಘೋಷವಾಕ್ಯವನ್ನು ಬರೆಯಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಭಾಗದಲ್ಲಿ ಚರ್ಚೆ ನಡೀತು. ಒಂದು, ಏನ್ರಿ ಇದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂಥೇಳಿ ಯಾಕ್ರಿ ಬರೆಸಿದ್ದೀರಿ ಈ ಥರ, ಒಂದು ಭಾಗ. ಎರಡನೇ ಭಾಗ, ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿದೆ, ರಾಷ್ಟ್ರಕವಿಗೆ ಅವಮಾನ ಆಯ್ತು, ಇದರಿಂದ ಅವರ ಘೋಷವಾಕ್ಯ ಆಯಿತು, ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾಯಿತ್ತು, ಅದು ಯಾಕೆ ಮೊಟಕು ಮಾಡಿದ್ದೀರಿ ನೀವು? ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾನೇ ಇರಲಿ, ಧೈರ್ಯವಾಗಿ ಪ್ರಶ್ನಿಸಿ ಯಾಕ್ರಿ ಬರೆದ್ರಿ? ಧೈರ್ಯವಾಗಿ ಪ್ರಶ್ನಿಸಿ ಅಂದರೆ ಏನು ಮಾಡ್ಬೇಕು ಮಕ್ಕಳು? ಧೈರ್ಯವಾಗಿ ಯಾಕೆ ಪ್ರಶ್ನೆ ಮಾಡ್ಬೇಕು ಮಕ್ಕಳು? ಇದನ್ನ ಹೇಳ್ಕೊಡ್ತಾ ಇದ್ದೀರಾ? ಡಿವೈಡ್ ಮಾಡ್ತಾ ಇದ್ದೀರಾ ಮಕ್ಕಳನ್ನ? ರೊಚ್ಚಿಗೆಳಿಸ್ತಾ ಇದ್ದೀರಾ? ಏನು ಕತೆ ಅಂತ ಒಂದು ಚರ್ಚೆ ಆಯಿತು. ಇಲ್ಲಿ ಇಸಮ್ಮು ಬರ್ತಾ ಇದೆ, ರಾಷ್ಟ್ರಕವಿಗೆ ಅವಮಾನ ಅನ್ನೋದು ಬರ್ತಾ ಇದೆ. ಧೈರ್ಯವಾಗಿ ಮಕ್ಕಳು ಪ್ರಶ್ನೆ ಕೇಳಿದ್ರೆ ಏನಪ್ಪ ತಪ್ಪು? ಏನು ತಪ್ಪು? ದೊಡ್ಡ ಶಿಕ್ಷಣ ತಜ್ಞರು ಎಚ್ ನರಸಿಂಹಯ್ಯನವರು ತುಂಬ ಅದ್ಭುತವಾದ ಮಾತು ಹೇಳೋರು. ಅವ್ರು ಯಾವಾಗಲೂ ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡ ಅಂತ. ಪ್ರಶ್ನಿಸದೆ ಏನನ್ನೂ ಒಪ್ಪಬೇಡ. ಬರೀ ದೊಡ್ಡ ಗುರುಗಳಿಗೆ ಸಂಬಂಧಪಟ್ಟಂತೆ ಹೆಸರು ಬೇಡ ಅವ್ರದ್ದು. ಅದು ಕೊಡ್ತೀನಿ ಇದು ಕೊಡ್ತೀನಿ ಏನೋ ಹೇಳ್ತಾ ಇದ್ದಾಗ ಇದೇ ನರಸಿಂಹಯ್ಯನವರು ನಾನೊಂದು ಕುಂಬಳಕಾಯಿ ಕೇಳ್ತೀನಿ ಕೊಡ್ತೀರಾ ಅಂತ ಕೇಳಿದಾಗ ಅದಾಗಲಿಲ್ಲ. ಪ್ರಶ್ನೆ ಮಾಡಿದ್ರು ಅವರು. ಕುಂಬಳಕಾಯಿ ಕೇಳ್ತೀನಿ ನಾನು, ನನಗೆ ಚೈನೂ ಬೇಡ, ಉಂಗುರನೂ ಬೇಡ, ವಾಚೂ ಬೇಡ, ಬೆಲೆ ಬಾಳೋದೇನೂ ಬೇಡ, ಒಂದು ಕುಂಬಳಕಾಯಿ ಕೊಡಪ್ಪ ನನಗೆ. ಬರಲಿಲ್ಲ ಅಂದಾಗ ಶಿಕ್ಷಣ ತಜ್ಞರು ಒಂದು ಕಡೆ ಪ್ರಶ್ನಿಸಿ ಮಕ್ಕಳೇ ಅಂತ ಹೇಳ್ತಾರೆ. ಬಹಳ ವರ್ಷಗಳ ಹಿಂದೆ ಹೀಲಿಯೋಸೆಂಟ್ರಿಕ್ ಥಿಯರಿ, ಜಿಯೋಸೆಂಟ್ರಿಕ್ ಥಿಯರಿ ಅಂತ ಎರಡು ವಾದಗಳ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಯಿತು. ಜಿಯೋಸೆಂಟ್ರಿಕ್ ಥಿಯರಿ ಅಂದರೆ ಭೂ ಕೇಂದ್ರಿತ ಸಿದ್ಧಾಂತ ಅಂತ. ಭೂಮಿ ಮಧ್ಯದಲ್ಲಿದೆ, ಸುತ್ತಲೂ ಸೂರ್ಯನ ಆದಿಯಾಗಿ ಎಲ್ಲರೂ ರೌಂಡ್ ಹೊಡಿತಾರೆ ಅಂತ. ಬಹಳ ವರ್ಷಗಳ ಕಾಲ ಇಡೀ ಜಗತ್ತು ನಂಬ್ಕೊಂಡಿದ್ದು ಅದೇನೆ. ಓ ಇದೇ ನಿಜ ನೋಡಿ, ನಾವು ಇಲ್ಲೇ ಇರ್ತೀವಿ, ಸೂರ್ಯನೂ ರೊಟೇಟ್ ಆಗ್ತಿರ್ತಾನೆ, ಚಂದ್ರನೂ ರೊಟೇಟ್ ಆಗ್ತಿರ್ತಾನೆ, ಎಲ್ಲ ತಿರುಗ್ತಿರ್ತಾರೆ ಅಂತ ನಂಬಿಕೊಂಡಿದ್ದರು. ಆದರೆ ಒಬ್ಬ ದೊಡ್ಡ ವಿಜ್ಞಾನಿ ಎದ್ದು ನಿಂತು, ಇಲ್ರಯ್ಯ, ಇದು ಸೂರ್ಯ ಕೇಂದ್ರೀಯ ಸಿದ್ಧಾಂತ, ಹೀಲಿಯೋಸೆಂಟ್ರಿಕ್ ಥಿಯರಿ, ಇದು ಸೂರ್ಯನ ಸುತ್ತ ನಾವೆಲ್ಲ ಗಿರ್ಕಿ ಹೊಡಿತಿರೋದಪ್ಪ ಅಂತ ಹೇಳ್ತಾನೆ. ಅವತ್ತಿನ ಕಾಲಕ್ಕೆ ಆತ ಪ್ರಶ್ನೆ ಮಾಡಿದ್ದನ್ನು ಶಿಕ್ಷೆ ಕೊಟ್ಬಿಡ್ತಾರೆ ರೀ ಅವ್ರಿಗೆ. ಅಂದರೆ ಇಷ್ಟು ಜನ ನಂಬ್ಕೊಂಡ್ಬಿಟ್ಟಿದ್ದೀವಿ, ಬಹುಸಂಖ್ಯಾತ ಮಟ್ಟದಲ್ಲಿ ನಾವು ನಂಬಿಟ್ಟಿದ್ದೀವಿ ಇದನ್ನು, ಇದೇ ಸತ್ಯ ಅಂತ ಆತನಿಗೆ ಶಿಕ್ಷೆ ಆಗಿಬಿಡುತ್ತೆ. ಬಟ್ ಅಲ್ಟಿಮೇಟ್ಲಿ ಆತ ಕಾಲವಾದ ಎಷ್ಟೋ ವರ್ಷಗಳ ನಂತರ ಒಂದು ಉತ್ತರ ಸಿಗುತ್ತೆ, ಇಲ್ಲ ಆ ಮನುಷ್ಯ ಹೇಳಿದ್ದು ನಿಜ, ನಾವೆಲ್ಲರೂ ಸೂರ್ಯ ಕೇಂದ್ರೀಯ ಸಿದ್ಧಾಂತದಲ್ಲೇ ನಾವು ಬದುಕ್ತಾ ಇರೋದು ಅಂತ. ಪ್ರಶ್ನೆ ಮಾಡೋದು ತಪ್ಪಲ್ಲ. ತುಂಬ ಜನ ಒಂದು ಕಡೆ ಓಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ವಿಭಿನ್ನ ನಿಲುವಿನ, ವಿಭಿನ್ನ ವ್ಯಕ್ತಿತ್ವದ, ವಿಭಿನ್ನ ಮನಸ್ಸಿನ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಇದು ತಪ್ಪು ನೀವು ಮಾಡ್ತಿರೋದು ಅಂತ ಹೇಳಿದ್ರೆ ತಪ್ಪಲ್ಲ. ಪ್ರಶ್ನೆ ಮಾಡುವುದು ಹಾಗಾದರೆ ಅಪರಾಧನ? ಇದನ್ನು ನಾವು BJPಯವರು ಈ ಥರ ಹೇಳ್ತಿದ್ದಾರೆ, JDSನವ್ರು ಆ ಥರ ಅಂದರು, ಕಾಂಗ್ರೆಸ್ನವ್ರು ಈ ಥರ ಮಾಡ್ತಿದ್ದಾರೆ, ಈ ಆ್ಯಂಗಲ್ ನೋಡಬೇಕಾ? ಶೈಕ್ಷಣಿಕ ದೃಷ್ಟಿಕೋನದ ಅಡಿಯಲ್ಲಿ ನೋಡಬೇಕಾ? ಈ ಇಡೀ ಘೋಷವಾಕ್ಯವನ್ನು ಮೊಟಕು ಮಾಡಿದ ಆ್ಯಂಗಲಲ್ಲಿ ನೋಡಬೇಕಾ? ಶಾಲೆಯೇ ದೇವಾಲಯ, ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಧೈರ್ಯವಾಗಿ ಪ್ರಶ್ನಿಸಿ ಮಕ್ಕಳೇ, ಇದು ಸೇರಿಸಿದ್ರೆ ಏನು ತಪ್ಪಿಲ್ವಾ?